ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇನ್ನೊಂದು ನಾಮಪರ ಅಭಂಗವನ್ನು ನೋಡೋಣ. ಅದರಲ್ಲಿ ರಾಜಾರಾಮ್ ಮಹಾರಾಜರು ನರದೇಹದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಏನಪ್ಪ ಈ ನರದೇಹ ಎದಕ್ಕೆ ಬಂದಿದೆ ಪೃಥ್ವಿ ಮೇಲೆ ಅಂದರೆ ಭಗವತ್ ಪ್ರಾಪ್ತಿಗೋಸ್ಕರನೇ ಬಂದಿದೆ, ಅದರ ಹೊರತಾಗಿ ಯಾವ ಕಾರಣಕ್ಕೂ ಬಂದಿಲ್ಲ. ಹಾಗಂದರೆ ನಾವು ಯಾಕೆ ಒದ್ದಾಡ್ತಿದ್ದೀವಪ್ಪ? ಆ ಪ್ರಾರಬ್ಧ ಏನಿದೆಯೋ ಸಂಚಿತ ಒಂದು ದೊಡ್ಡ ಗಂಟಿರುತ್ತೆ, ಪರ್ವತಷ್ಟು ಗಂಟು ಅನ್ಕೊಬೋಣ. ಜನ್ಮ ಜನ್ಮಾಂತರದಲ್ಲಿ ಏನೇನು ಮಾಡಿದೆಯೋ ಸಂಚಿತ ಗುಡ್ಡೆ ಫಿಕ್ಸ್ ಡಿಪಾಸಿಟ್ ಥರ ಇರುತ್ತೆ. ಅದರದಿಂದ ಒಂದು ಸ್ವಲ್ಪ ತೆಗೆದು ಪ್ರಾರಬ್ಧ ಕೊಡ್ತಾನೆ ಪರಮಾತ್ಮ. ಒಂದು ದೇಹ, ಒಂದು ಆಕಾರ, ರೂಪ, ಅದಕ್ಕೊಂದು ನಾಮವನ್ನು ಕೊಡ್ತಾರೆ. ನಾಮಕರಣ ಮಾಡಿದ ಕೂಡಲೇ ಅದಕ್ಕೊಂದು ಆ ಬೊಂಬೆಗೆ, ನರ ಬೊಂಬೆಗೆ ಒಂದು ನಾಮ ಸಿಗತ್ತೆ. ಸಿಕ್ಕದ ಮೇಲೆ ಅದರದ್ದು ಹುಟ್ಟಿದಾಗಿಂದ ಯಾವಾಗ ಗರ್ಭದಿಂದ ಆಚೆ ಬರುತ್ತೋ ಅದರ ಪ್ರಾರಬ್ಧ ಕರ್ಮ ಶುರುವಾಗುತ್ತೆ. ಟೈಮ್ ಸ್ಟಾರ್ಟ್ಸ್ ಟಿಕಿಂಗ್, ಟಿಕ್ 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 ಟೈಮ್ ಶುರುವಾಗತ್ತೆ ಅದರದ್ದು. ಅಂದನದಿಂದ ಜನ್ಮ ಹುಟ್ಟಿದ ಮುಹೂರ್ತದಿಂದ ಸಾಯವರೆಗೂ ಡೇಟ್ ಎಲ್ಲವೂ ಪರಮಾತ್ಮ ಫಿಕ್ಸ್ ಮಾಡಿಬಿಡ್ತಾನೆ. ಏನು ಪ್ರಾಪ್ತಿ ಮಾಡ್ಕೋಬೇಕಾಗಿದೆಯಪ್ಪ ನಿಜ ಉದ್ದೇಶ? ಆ ಪರಮಾತ್ಮನನ್ನು ಅಂಥದಕ್ಕೆ, ಅಂಥ ಪ್ರಾರಬ್ಧದಲ್ಲಿ ಅಂಥ ಕರ್ಮಗಳನ್ನು ಆ್ಯಡ್ ಮಾಡ್ತಾನವನು. ಎಂಥದ್ದು? ನೀನು ಅಲ್ಲಿ ಹೋಗಬೇಕು, ಸಾಧನೆ ಮಾಡಬೇಕು, ಸದ್ಗುರು ಪ್ರಾಪ್ತಿ ಮಾಡ್ಕೋಬೇಕು, ಪ್ರಪಂಚದಲ್ಲಿ ಭವಸಾಗರದಲ್ಲಿ ಒದಲಾಡಬೇಕು. ಒದಲಾಟದಿಂದ ಪ್ರಪಂಚದ ಕಹಿ ಅನುಭವಗಳಿಂದ ನಿನ್ನ ಮನಸ್ಸು ಬೇಜಾರುಂಟಾಗಿ, ಭ್ರಾಂತಿ ಹೊಂದಿದ ಮನಸ್ಸು ಕಡೆಗೆ ಬೇಜಾರು ಹೋಗಿ ಸಾಕಪ್ಪ ನನಗಿನ್ ಬೇಡ ಅಂತ ಅಂದಾಗ ನೀನು ಯಾವಾಗ ಟರ್ನ್ ಆಗ್ತೀಯೋ, ಸತ್ಸಂಗಕ್ಕೆ ಹೋಗ್ತೀಯೋ, ಸದ್ಗುರು ಪ್ರಾಪ್ತಿ ಮಾಡ್ಕೋತೀಯೋ, ಅವನು ಹೇಳ್ತಾನೆ ಈ ನರದೇಹ ಎದಕ್ಕೆ ಬಂದಿದೆಯಪ್ಪ? ಊಟ ತಿಂಡಿ ಮಾಡಲಿಕ್ಕೆ ಮಲ್ಕೊಳ್ಳಿಕ್ಕೆ ಬಂದಿಲ್ಲ. ಇದನ್ನು ಒಳಗಿರೋನು ಯಾರು ಇದಾನೋ ಆತ್ಮ ಚೈತನ್ಯ ಪರಬ್ರಹ್ಮ ವಸ್ತುನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ಯಾ ಅಂದಮೇಲೆ ವ್ಯಥಾ ಟೈಮ್ನ ಯಾಕೆ ಹಾಳು ಮಾಡ್ತಿದ್ಯಾ? ಒಮ್ಮೆ ಈ ಜನ್ಮ ಹೋಯ್ತಾ ಮನುಷ್ಯ ಜನ್ಮ, ಮುಂದಿನ ಜನ್ಮ ನಮಗೆ ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅದೂ ಕೂಡ ಗೊತ್ತಿಲ್ಲ. ಆದರೆ ನಾವು ಕಲ್ಪನಾ ಮಾಡಬಹುದು, ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ, ಮನುಷ್ಯ ಜನ್ಮದಲ್ಲಿ ಬಂದಿದ್ವಿ, ಆ ಸಾಧನಾ ಮಾರ್ಗವನ್ನು ಮುಂದೆ ಪುನಃ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾನೆ ಪರಮಾತ್ಮ. ಅದಕ್ಕೆ ಬಾಯಲ್ಲಿ ಇವತ್ತು ಚಿದಂಬರ ನಾಮ ಬರ್ತಿದೆ, ಆ ಚಿದಂಬರನ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಕಲ್ಪನಾ ನಾವು ಮಾಡ್ಬೋದು. ಆ ಕಲ್ಪನಾ ಮಾಡಿದ್ಮೇಲೆ ನಮ್ಮ ಇತಿ ಕರ್ತವ್ಯ ಏನು? ಆ ಜನ್ಮದಲ್ಲಿ ಸಾಧನೆ ಮಾಡ್ಕೊಂಬಂದಿದ್ದ ಅದನ್ನು ಮುಂದುವರಿಸಿ ಅವನನ್ನು ಪ್ರಾಪ್ತಿ ಮಾಡ್ಕೊಳ್ಳೋದೇ ನನ್ನ ಉದ್ದೇಶ ಆಗಿರಬೇಕು. ಚಿದಂಬರನ್ನ ನೋಡಬೇಕು, ಹೆಂಗೆ ಕಾಣಿಸ್ತಾನ ಅವನು. ನಿರಾಕಾರ ಸ್ವರೂಪ ಅಂತಾನೆ. ನೋಡಿದ್ದೀನಿ ನಾನು ನಿರಾಕಾರ ಸ್ವರೂಪ? ಇಲ್ಲ. ಮತ್ತು ಅವ್ನು ನಿರಾಕಾರ ಸ್ವರೂಪ ಇದ್ದಾನ್ರಿ, ಸರ್ವವ್ಯಾಪಕ ಮಾಸ ಚಿದಂಬರ ಇದ್ದಾನ್ರಿ. ಎಲ್ಲಿ ನೋಡಿದ್ದೀನಿ ನಾನು ಸರ್ವವ್ಯಾಪಕತ್ವ ಅವನು? ಎಲ್ಲರಲ್ಲೂ ಅವನು ಇದ್ದಾನೆ ತತ್ವರೂಪದಲ್ಲಿ ಅಂದಮೇಲೆ ಅವನು ನನ್ನೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ, ಆದರೆ ನಾನು ನೋಡೇ ಇಲ್ಲ ಅದನ್ನು. ಅದಕ್ಕೆ ನರದೇಹಕ್ಕೆ ಬಂದಾಗ ಇದು ಎಷ್ಟು ದುರ್ಲಭ ಜನ್ಮ ಇದೆ, ಇದನ್ನು ಸಾರ್ಥಕ ಪಡ್ಕೊಂಡು ವಡೆ ತಿಂದೆ, ಹೋಳಿಗೆ ತಿಂದೆ, ಧಾರವಾಡ ಪೇಡೆ ತಿಂದೆ, ಕರ್ದಂಟು ತಿಂದೆ, ಇದರಲ್ಲೆಲ್ಲ ಕುತ್ಕೊಂಡು ಒದಲಾಡೋದು. ಎಲ್ಲವೂ ಪ್ರಾರಬ್ಧದಿಂದ ಏನೇನು ದೇಹಕ್ಕೆ ಬಂದಿದೆಯೋ ಅದನ್ನೆಲ್ಲ ಅನುಭವಿಸ್ಕೋತಾ ಅಪ್ಪ ಪರಮಾತ್ಮ ನಿನ್ನ ನಾಮವನ್ನು ತಗೊಂಡು ನೀನು ಯಾರು ನನಗೆ ತಿಳಿಸ್ಕೊಡಪ್ಪ, ಇದೇ ಜನ್ಮ ನಾ ಸಾರ್ಥಕ ಮಾಡ್ಕೋತೀನಿ ಅಂತ ಬೇಡ್ಕೋಬೇಕು ಅವನನ್ನು ನಾವು. ಅದಕ್ಕೆ ಏನು ಹೇಳ್ತಾರೆ? ನರದೇಹ ದಿಲ ಕಾಹೋ ಪ್ರಾಂತಿ ತುಜಲ ಏತೆ ಉದ್ಧರಿಸಿ ಜಾಣ ನಲಗೆ ಬಾಪ ಏಕ ಕ್ಷಣ ಯಾಚಿ ದೇಹಿ ಯಾಚಿ ಡೋಳ ಭೋಗಿ ಮುಕ್ತಿಚಾ ಸೋಹಳ ದಾಸಮಣೆ ಚಿದಂಬರ ನಾಮೇ ಕರಿ ಹಾ ನಿರ್ಧಾರ. ನಾಮ ನಿರ್ಧಾರ ಮಾಡುತ್ತೆ. ನಾಮ ತಗೊಳ್ಳೋದ್ರಿಂದ ನಿರ್ಧಾರ ಆಗುತ್ತೆ. ಏನು? ಇದೇ ಜನ್ಮದಲ್ಲಿ ನಾನಿನ್ನ ಪಡ್ಕೋಬೇಕು. ನಾಮ ಏನಕ್ಕೆ ತಗೋಬೇಕಪ್ಪ? ನಾವು ಯಾವ್ದಕ್ಕೆ ತಗೋತಾ ಇದ್ದೀವಿ ಅದೇ ನಮಗೆ ಕಲ್ಪನಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ನಾಮ ಯಾರೋ ಸಂಕಲ್ಪ ಮಾಡಿಸಿದ್ದಾರೆ ಅಂತ ತೊಗೋತಿದ್ದೀವ, ಅಥವಾ ಇಷ್ಟು ಕೋಟಿ ನಾನು ಮಾಡಬೇಕು ಅಂತ ತೊಗೋತಿದ್ದೀನ, ಅಥವಾ ಏನು ಕಾರಣಕ್ಕೆ ನಾಮವನ್ನು ತೊಗೋತಿದ್ದೀನಿ? ಫಸ್ಟು ಸ್ತೋತ್ರ ಪಾರಾಯಣಗಳು, ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಲಲಿತಾ ಸಹಸ್ರನಾಮ ಹೇಳ್ತೀವಿ, ತ್ರಿಶತಿ ಹೇಳ್ತೀವಿ, ಮತ್ತು ಚಿದಂಬರ ಸಹಸ್ರನಾಮ ಹೇಳ್ತೀವಿ, ಎಲ್ಲವನ್ನೂ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀವಿ? ತಲಾಂತರದಿಂದ ನಮ್ಮ ಅಪ್ಪ ಅಮ್ಮ ಹೇಳ್ಕೊಂಬರ್ತಿದ್ದಾರೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವ? ಯಾಂತ್ರಿಕವಾಗಿ ಹೇಳ್ತಾ ಇದ್ದೀವ? ಅಥವಾ ಇದು ಹೇಳೋದ್ರಿಂದ ಏನೋ ನನಗೆ ವಿಲಕ್ಷಣವಾದ ಆನಂದ ಆಗ್ತಿದೆ, ನನ್ನ ಉದ್ಧಾರದ ಮಾತು ಇದರಲ್ಲಿ ಅಡಗಿದೆ ಅನ್ನೋದಕ್ಕೆ ನಾವು ಮಾಡ್ತಿದ್ದೀವ? ಅನ್ನೋದನ್ನು ವಿವೇಕದಿಂದ ವಿಚಾರ ಮಾಡಿ ಆ ಅಸಾರ ಸಾರ ಅಸಾರ, ಶಾಶ್ವತ ಅಶಾಶ್ವತ, ನಿತ್ಯ ಅನಿತ್ಯವನ್ನು ತೆಗೆದು
ಹೊರಗೆ ಹಾಕಿ ಕೇವಲ ನಿತ್ಯ ನನ್ನ ಉದ್ಧಾರಕ್ಕೋಸ್ಕರ ಪರಮಾರ್ಥ ಏನಪ್ಪ, ಸ್ವಾರ್ಥಿಪಣ ಇರಬೇಕು, ಅದರಲ್ಲಿ ಸೆಲ್ಫಿಶ್ನೆಸ್ ಇರಬೇಕು. ಜಗತ್ನಲ್ಲಿ ಸೆಲ್ಫಿಶ್ನೆಸ್ ಅಲ್ಲ, ಪರಮಾರ್ಥದಲ್ಲಿರಬೇಕು. ನನಗೆ ನಿನ್ನನ್ನು ಪಡ್ಕೊಳ್ಳೇಬೇಕಪ್ಪ. ಆ ಸ್ವಾರ್ಥದ ಸ್ವ ಅರ್ಥ, ಸ್ವಾರ್ಥ ಅಂದ್ರೇನು? ಸ್ವ ಅರ್ಥ, ನನ್ನ ನಿಜ ಅರ್ಥ ಯಾತ್ರಲ್ಲಿದೆ, ನನ್ನನ್ನು ನಾನು ತಿಳ್ಕೊಳ್ಳೋದ್ರಲ್ಲಿದೆ. ಆ ಸ್ವಾರ್ಥದ ಹೊರತಾಗಿ ಇನ್ಯಾವ ಸ್ವಾರ್ಥನೂ ಇರಬಾರ್ದು. ಒಬ್ರಿಗೆ ಮೋಸ ಮಾಡಬೇಕು, ಒಬ್ರಿಗೆ ಗುಂಡಿದಲ್ಲಿ ತಳ್ಳಬೇಕು, ಒಬ್ಬರಿಂದ ಅಸೂಯೆ ಪಡಬೇಕು. ಅಸೂಯೆ ಪಡಬೇಕಾ? ನನ್ನಿಂದ ನಾನು ಅಸೂಯೆ ಪಟ್ಕೋಬೇಕು. ಅರೆ ನಾನು ಹೆಂಗಿದ್ದೆ, ಕೊಚ್ಚೆದಲ್ಲಿ ಬಿದ್ದಿದ್ದೆ, ಇವತ್ತು ನಾನು ಅಲ್ಲಿಂದ ಇಲ್ಲಿಗೆ ಎದ್ದು ಬಂದಿದ್ದೀನಿ ಅಂದಮೇಲೆ ಅಲ್ಲಿಂದ ಅಲ್ಲಿಗೆ ಮುಂದೆ ಹೋಗೋ ದಾರಿನೂ ನೀ ತೋರಿಸ್ತೀಯಪ್ಪ, ನಿನಗೆ ನಾನು ಶರಣು ಬಂದಿದ್ದೀನಿ ಅನ್ನೋದು ಅಸೂಯೆ ಪಡಬೇಕು. ಬೇರೆಯವ್ರ ಮೇಲೆ ಅಸೂಯೆ ಪಡೋದಲ್ಲ. ಬೇರೆಯವ್ರ ಮೇಲೆ ಎಷ್ಟು ದಿವಸ ಅಸೂಯೆ ಪಡ್ತೀರಾ? ಅದು ಕ್ಷಣಿಕ. ಇವತ್ತು ಪಡ್ತೀರಾ, 6 ತಿಂಗಳು ಪಡ್ತೀರಾ, 1 ವರ್ಷ ಪಡ್ತೀರಾ, ಕಡೆಗೆ ನಿಮಗೆ ಬೇಸರ ಆಗೋಗುತ್ತೆ. ಅಸೂಯೆ ಪಡೋದು ಬೇಸರ ಆಗೋಗುತ್ತೆ. ಹೋಗಲಿ ಬಿಡತ್ಲಾಗೆ ಅಂತ. ಎಷ್ಟು ದಿವಸ ಅಸೂಯೆ ಪಡ್ತೀರಾ? ಎಷ್ಟು ದಿವಸ ಕ್ರೋಧ ಮಾಡ್ತೀರಾ? ಎಷ್ಟು ದಿವಸ ನನಗೆ ಸಿಗಲಿಲ್ಲ ಅಂತ ಒದ್ದಾಡ್ತೀರಾ? ಅದ್ರ ಬದಲಾಗಿ ಇವನ್ನೆಲ್ಲವನ್ನೂ ಬಿಟ್ಟು ಕರ್ವಿತ ನೀನೇ ಕಣಪ್ಪ, ನಿನ್ನ ಹೊರತಾಗ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ, ನನಗೆ ಅರಿವಿಗೆ ಬಂತು, ಅಜ್ಞಾನದಿಂದ ಮಾತಾಡ್ತಿದ್ದೆ ಅಂತ ಅವನಿಗೆ ಪಾದಕ್ಕೆ ಶರಣು ಹೋದರೆ ಅವನು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನವನು. ಯಾವತ್ತೂ ಅವನು ನಮ್ಮನ್ನು ಬಿಡೋದಿಲ್ಲ. ಏನು ಹೇಳ್ತಾರೆ? ಏತೆ ಉದ್ಧರಿಸಿ ಜಾಣ ನಲಗೆ ಪಾಪ ಏಕ ಕ್ಷಣ. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಕ್ಷಣ ಬೇಕಾಗತ್ತಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಸಾವಿರಾರು ಅಭಂಗಗಳನ್ನು ಓದೋದು, ಸಾವಿರಾರು ಕಥೆ ಪುರಾಣಗಳನ್ನು ಸಾವಿರಾರು ಸತಿ ಪಾರಾಯಣ ಮಾಡೋದಲ್ಲ. ಒಂದು ಕ್ಷಣಕ್ಕೆ, ಈ ಕ್ಷಣಕ್ಕೆ ನಾನಲ್ಲ ಕರ್ತಾ, ನೀ ಕರ್ತಾ, ನನ್ನ ಜೀವನವನ್ನು ಬಾಗಡೋರು ನೀ ನಡೆಸ್ತಾ ಇದೆಯಾ, ಲಗಾಮ್ ನಿನ್ನ ಕೈಯಲ್ಲಿದೆ ಅಂದ ಕೂಡಲೇ ನನ್ನನ್ನು ಆ ಕ್ಷಣಕ್ಕೆ ನಾನಲ್ಲ ಆ ಕಡೆಗೆ ಅಲ್ಲಿ ಹೋಗ್ಬಿಡ್ತೀನಿ. ನಾನು ಇಲ್ಲಿ ಕೊಚ್ಚೆಯಿಂದ ಎದ್ದು ಸೀದಾ ಅಲ್ಲಿಗೆ ಹೋಗ್ಬಿಡ್ತೀನಿ. ಒಂದೇ ಕ್ಷಣ. ಹೌ ಮಚ್ ಟೈಮ್ ಯು ವಾಂಟ್ ಅಂತ ಕೇಳ್ತಿದ್ರು. ಎಷ್ಟು ಸಮಯ ಬೇಕು ನಿನಗೆ ತಿಳ್ಕೊಳ್ಳಿಕ್ಕೆ? ನಿತ್ಯ ಬಂದುಬಿಟ್ಟು ಒಂದೊಂದು ಎಲೆ ಕೀಳ್ತೀಯಾ? ಇವತ್ತು ನಾನು ಇವತ್ತು ಅವ್ರು ನನಗೆ ಬೇಜಾರು ಮಾಡಿದ್ರು, ಅವ್ರನ್ನ ಕಿತ್ತು ಬೀಸಾಕ್ತೀನಿ. ಇವತ್ತು ಅವ್ರೇನೋ ಮಾತು ಹೇಳಿದ್ರು, ಇವ್ರನ್ನ ಕಿತ್ತು ಬೀಸಾಕ್ತೀನಿ. ಗಿಡದಲ್ಲಿ ಸಾವಿರಾರು ಎಲೆಗಳಿದ್ದಾವೆ. ಎಷ್ಟು ಎಲೆ ನಿತ್ಯ ಕೀಳ್ತಾ ಕೂತ್ಕೋತ್ಯಾ? ಅಂದರೆ ಮನಸ್ಸಿಂದ ಯಾವ್ಯಾವ ವಿಚಾರ ಬಿಡ್ತೀನಿ. ಇವತ್ತೊಂದು 10 ವಿಚಾರ ಬಿಟ್ಟೀನಿ ಗುರುಗಳೇ, ನಾಳೆ ಒಂದು 50 ವಿಚಾರ. ಅಂದರೆ ನೀನು ಯಾವತ್ತೂ ಬಿಡೋದೇ ಇಲ್ಲ. ಅದಕ್ಕೆ ಬುಡಕ್ಕೆ ಕೈ ಹಾಕು ಅಂತಿದ್ರು ಅವ್ರು. ಏನು ಬುಡ? ಆ ಮನಸ್ಸು ಯಾವುದು ನಿನಗೆ ತೊಂದರೆ ಉಂಟು ಮಾಡ್ತಿದೆಯೋ ಆ ಮನಸ್ಸಿಂದ ಎಲ್ಲರನ್ನೂ ಕಿತ್ತು ಹಾಕಿ ಕೇವಲ ಪರಮಾತ್ಮನನ್ನು ಜಾಗ ಕೊಡುವ ಸ್ಥಾನ ಮಾಡಿ ನೀನು ಯಾರು, ಹೂ ಆಮ್ ಐ ತಿಳ್ಕೊಳ್ಳಮ್ಮ ಅಂತ ಸತತವಾಗಿ ಬೋಧನೆ ಮಾಡ್ತಿದ್ರು ನಮಗೆ. ಎಷ್ಟು ಕ್ಷಣ ಬೇಕು ನಿನಗೆ ತಿಳ್ಕೊಳ್ಳೋಕ್ಕೆ ನೀನು ಯಾರು ಅಂತ? ಈ ಜನ್ಮಕ್ಕೆ ಬಂದು ತಿಳ್ಕೊಳ್ಳಿಲ್ಲ ಅಂದರೆ ವೇಸ್ಟ್ ಆಫ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ, ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂತ ಬೈತಿದ್ರು. ಎದಕ್ಕಪ್ಪ ಹೇಳ್ತಿದ್ರು ಅಂಥ ಮಾತು? ಅರೇ ಬಾಬಾ, ನಿನ್ನನ್ನು ಉದ್ಧಾರ ಮಾಡ್ಕೊಳ್ಳೋ ಎಲ್ಲ ಸಂಧಿ ಅವಕಾಶ ನಿನಗೆ ಸದ್ಗುರು ಮಾಡಿಕೊಡ್ತಿದ್ದಾನೆ ಅಂದಮೇಲೆ ಅವನನ್ನು ಉಪಯೋಗಿಸ್ಕೊಂಡು ನೀನು ಏನು ಮಾಡು, ನಿನ್ನನ್ನು ನೀನು ಯಾರು ತಿಳ್ಕೊ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಪೃಥ್ವಿ ಮೇಲೆ ಅಂತಿದ್ರು. ಅಂಥ ಒಬ್ಬ ಸದ್ಗುರು ಸಿಕ್ಕಾಗ ನಾವು ಅದನ್ನು ಲಾಭ ಪಡ್ಕೊಳ್ಳಿಲ್ಲ. ಆ ಸಮಯ ಅವಕಾಶವನ್ನು ನಾವು ಅದನ್ನು ಗ್ರಹಿಸ್ಕೊಳ್ಳಿಲ್ಲ, ಅವನಿಂದ ಆ ಮಾತನ್ನು, ಅಂದರೆ ನಮ್ಮ ಜೀವನವೇ ವ್ಯರ್ಥ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ನ ಲಗೆ ಬಾಪ ಏಕ ಕ್ಷಣ ಯಾಚಿ ದೇಹಿ ಯಾಚಿ ಡೋಳ. ಇದೇ ದೇಹದಲ್ಲಿ ಇರುವ ಆ ದೇಹಿ ಯಾರಿದ್ದಾನೋ, ಯಾಚಿ ಡೋಳ, ಅವನೇ ಕಣ್ಣು, ಎಲ್ಲವೂ ತ್ರಿಪುಟೀಚಿ ಹೇಖೂಣ ಜೇಥೇ ಲೋಪತ್ತಾಪೂರ್ಣ. ಯಾರು ನೋಡ್ತಿದ್ದಾನೆ, ಏನನ್ನ ನೋಡ್ತಿದ್ದಾನೆ, ನೋಡುವ ಕ್ರಿಯೆ ಎಲ್ಲವೂ ಒಂದೇ. ನಾನು ದೀಪ ನೋಡ್ತಿದ್ದೀನಿ ಅನ್ನೋ ಭ್ರಮೆ. ನೋಡ್ತಿರೋನು ಯಾರು? ಅವನು. ಯಾತ್ರ ಮುಖಾಂತರ? ಈ ಫಿಸಿಕಲ್ ಕಣ್ಣು, ಇಂದ್ರಿಯ ಮುಖಾಂತರ. ಏನನ್ನ ನೋಡ್ತಿದ್ದಾನೋ ಅದು ಅವನೇ ಇದ್ದಾನೆ. ಅಲ್ಲೂ ಅವನಿದ್ದಾನೆ, ಇಲ್ಲೂ ಅವನಿದ್ದಾನೆ. ಮೂರ್ತಿನಲ್ಲಿ ಅವನಿದ್ದಾನೆ, ಫೋಟೋದಲ್ಲಿ ಅವನಿದ್ದಾನೆ, ಚರಾಚರದ ವಸ್ತುದಲ್ಲಿ ಅವನೇ ಇದ್ದಾನೆ. ಮೇಲೆ ನನ್ನನ್ನು ನಾನೇ ಅಲ್ಲಿ ನೋಡ್ಕೋತಾ ಇದ್ದೀನಿ ಅಂದಮೇಲೆ ಎಷ್ಟು ಬಾರಿ ತೀರ್ಥಯಾತ್ರೆಗೆ ಹೋಗ್ತೀರಾ? ಎಷ್ಟು ಸತಿ ಗೋದಾವರಿದಲ್ಲಿ ಮುಳುಗ್ತೀರಾ? ಎಷ್ಟು ಸತಿ ರಾಮೇಶ್ವರಕ್ಕೆ ಪೂಜೆ ಮಾಡ್ತೀರಾ? ಎಷ್ಟು ಸತಿ ಕಾಶಿಗೆ ಹೋಗ್ತೀರಾ? ಕಾಶಿನೂ ನಾನೇ, ಕೈಲಾಸನೂ ನಾನೇ, ಕೇದಾರನೂ ನಾನೇ, ಎಲ್ಲವೂ ನಾನೇ ಅಂದಮೇಲೆ ನನ್ನನ್ನು ನಾನು ಎಷ್ಟು ಬಾರಿ ಹೊರಗಡೆ ಈ ದೇಹಕ್ಕೆ ಕಷ್ಟ ಕೊಟ್ಟು ಹೋಗಬೇಕು? ಒಮ್ಮೆ ಅರಿವಾಯ್ತಪ್ಪ, ನಾನೇ ಎಲ್ಲ ಸರ್ವತ್ರವೂ ಸರ್ವವ್ಯಾಪಕ ಇದ್ದೀನಿ ಅಂದಮೇಲೆ ನಾನು ಈ ಖಟಾಪಿಟಿ ಬಿಟ್ಟು ಏಕಾಂತದಲ್ಲಿ ಏನು ವಿಠಾಬಾಯಿ ಹೇಳ್ತಾಳೋ ವಿದೇಹ ನಾಮ ಸ್ಥಿತಿ. ಅವರು ಸದಾ ಕಾಲ ಮನೆಯಲ್ಲಿ ಕೂತಿರ್ತಿದ್ರು, ಏಕಾಂತದಲ್ಲಿ, ಧ್ಯಾನದಲ್ಲಿ, ಸದಾ 24/7 ತಾಯಿ ಜೊತೆಗೆ ಧ್ಯಾನದಲ್ಲಿರ್ತಿದ್ರು. ಯಾಕಪ್ಪ? ಯಾಕೆಂದರೆ ಎಲ್ಲ ಕಡೆ ನಾನಿದ್ದೀನಿ. ನಾನು ಎಲ್ಲ ಕಡೆ ಎಷ್ಟು ಕಡೆ ಹೋಗಲಿ, ಎಷ್ಟು ಸತಿ ಹೋಗಲಿ? ನೋಡಾಯಿತು, ಒಂದು ಸತಿ ಮುರುಗೋಡು ನೋಡಾಯಿತು, ಒಂದು ಸತಿ ಗೊಂದಾವಲೆ ನೋಡಾಯಿತು, ಒಂದು ಸತಿ ರಮಣ ಮಹರ್ಷಿ ನೋಡಾಯಿತು, ಒಂದು ಸತಿ ಇದನ್ನು ನೋಡಾಯಿತು, ಎಲ್ಲವನ್ನೂ ನೋಡಾಯಿತು ಅಂದಮೇಲೆ ಎಲ್ಲ ಕಡೆಯೂ ನಾನೇ ಇದ್ದೀನಿ. ಆಮೇಲೆ ಎಲ್ಲೂ ಅವ್ರು 13 ವರ್ಷಗಳ ಕಾಲ ಎಲ್ಲೂ ಹೋಗಲೇ ಇಲ್ಲ. ಎದಕ್ಕಪ್ಪ? ಯಾಕೆಂದರೆ ಎಲ್ಲಿ ಹೋಗಲಿ, ಏನು ನೋಡಬೇಕಾಗಿದೆ?
ನನ್ನನ್ನು ನಾನೇ ಎಷ್ಟು ಸತಿ ಕನ್ನಡಿದಲ್ಲಿ ನೋಡ್ಕೋತೀನಿ. ದಿವಸದಲ್ಲಿ ನಾವು ಎಷ್ಟು ಸತಿ ಕನ್ನಡಿದಲ್ಲಿ ನೋಡ್ಕೋತೀವಿ? ಹೋಗಿ ಒಮ್ಮೊಮ್ಮೆ ಕನ್ನಡಿದಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ತೀವಾ? ಇಲ್ಲ. ಒಮ್ಮೆ ತಲೆ ಬಾಚ್ಕೊಂಡು ಕನ್ನಡಿದಲ್ಲಿ ಕುಂಕುಮ ಹಚ್ಕೊಂಡು ನೋಡಿದ್ರೆ ಮುಗೀತು. ಅಂದರೆ ನನ್ನನ್ನು ನಾನು ಎಷ್ಟು ಸತಿ ನೋಡ್ತೀನಿ? ಒಂದು ಬಾರಿ. ಸೊ ಒಂದು ಬಾರಿ ನನ್ನನ್ನು ನೋಡ್ಕೊಂಡ್ಮೇಲೆ ನಾನು ಯಾರು? ಹೂ ಆ್ಯಮ್ ಐ ಆಮ್ ನಾಟ್ ದಿಸ್ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ನಾನು ಆ ಶುದ್ಧವಾದ ಆತ್ಮ ಚೈತನ್ಯ, ಆತ್ಮಸ್ವರೂಪನಾಗಿದ್ದೀನಿ, ಆ ಪರಮಾತ್ಮ ಚಿದಂಬರನ ಸ್ವರೂಪನಾಗಿದ್ದೀನಿ ಅಂದಮೇಲೆ ನಾನವಾಗ ಎಲ್ಲರಲ್ಲೂ ಚರಾಚರ ವಸ್ತುನಲ್ಲೂ ನಾನು ಚಿದಂಬರನೇ ನೋಡ್ತೀನಿ. ಇದನ್ನು ನೋಡೋಕ್ಕೆ ಇದೇ ಭೋಗಿ ಮುಕ್ತಿಚ ಸೋಹಳ. ಸೋಹಳ ಅಂದರೆ ಸಂಭ್ರಮ, ಮುಕ್ತಿಚ ಸೋಹಳ ಇದೇ ಮುಕ್ತಿ. ಇನ್ನೇನು ಮುಕ್ತಿ ಪಿಕ್ತಿ ಅಂದರೆ ಭಾರಿ ದೊಡ್ಡ ದೊಡ್ಡ ಶಬ್ದಗಳ ಬಳಕೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇರುವಿಕೆ ಆಗುವುದು. ನಾನು ಕರ್ತ ಅಲ್ಲ, ಎಲ್ಲ ಕರ್ತ ನೀನೇ ಪರಮಾತ್ಮ ಅಂದಮೇಲೆ ನಾಳೆ ಕ್ಷಣ ಏನು ಬರುತ್ತೋ ಅದು ನಿನ್ನ ಇಚ್ಛಾ ಮಾತ್ರದಿಂದ ನಡೆಯುತ್ತೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ಬೇಕಾ? 5 ಗಂಟೆಗೆ ಎಬ್ಬಿಸ್ತಾನೆ. 5:15ಗೆ ಎಬ್ಬಿಸ್ಬೇಕಾ? 5:15ಗೆ ಎಬ್ಸೋನೇ ಅವನು. ಅಲಾರಾಮ್ನ ಹಚ್ಚಿದ್ರೂ ಕೂಡ ಅಲಾರಾಮ್ ಆಫ್ ಮಾಡಿಬಿಟ್ಟು ಇನ್ನೊಂದು 10 ನಿಮಿಷ ಕೇಳ್ತೀನಿ ಅನ್ನೋಷ್ಟೆಲ್ಲ 5:15 ಆಗೋಗಿರುತ್ತೆ. ಅಂದರೆ ಯಾರು ಮಾಡಿದ್ದು ಅದನ್ನು? ನಾನು ಮಾಡಿದ್ನಾ? ಅಲ್ಲ, ಅವನೇ ಅದನ್ನು ಮಾಡಿಸಿರ್ತಾನೆ. ಆಯ್ತಪ್ಪ, ಇವತ್ತು 5:15ಗೆ ಎದ್ನಾ? ಆಯಿತು. ನಾಳೆ 5 ಗಂಟೆಗೆ ಎಬ್ಬಿಸ್ತ್ಯಾ? ಆಯಿತು. ಅದೂ ಆಯಿತು, ಇದೂ ಆಯಿತು, ಎಲ್ಲವನ್ನೂ ಆಯಿತು. ಎಕ್ಸೆಪ್ಟೆನ್ಸ್ ಮಾಡಿಕೊಂಡ್ರೆ ಆ ಡಿವಿನಿಟಿ ಡೋರ್ಸ್ ತಾನೇ ಓಪನ್ ಆಗೋಕ್ಕೆ ಶುರುವಾಗುತ್ತೆ. ದಾಸಮಣಿ ಚಿದಂಬರ ನಾಮೇ ಕರಿಹ ನಿರ್ಧಾರ. ಆ ನಾಮ ಏನು ತಗೊಳ್ತೀವೋ ಆ ನಾಮ ಅಂದರೆ ಶುದ್ಧ ಜ್ಞಾನ. ಅದು ನಿರ್ಧಾರ ಮಾಡಬೇಕು ನಾವು, ನನಗೆ ನಿನ್ನ ಹೊರತಾಗಿ ಇನ್ನೂ ಬೇಡ, ಏನೂ ಬೇಡಪ್ಪ. ನಾಮೇ ಕರಿಹ ನಿರ್ಧಾರ. ಆ ನಾಮವೇ ನಿರ್ಧಾರ ಮಾಡುತ್ತೆ ನಿನಗೇನು ಕೊಡಬೇಕಾಗಿದೆ ಅಂತ. ಅದು ಆಲ್ರೆಡಿ ನಿರ್ಧಾರ ಮಾಡಿಬಿಡಿರುತ್ತೆ ನಮ್ಮ ಇದರಲ್ಲಿ. ಏನು ಚಿಪ್ ಇನ್ಸರ್ಟ್ ಮಾಡಿದಾಗ, ಈ ಗರ್ಭದಲ್ಲಿ ಚಿಪ್ ಇನ್ಸರ್ಟ್ ಮಾಡಿ ಬಂದಾಗಲೇ ಎಲ್ಲ ಹಣೆಯ ಬರಹ ಏನಂತೀವೋ ನಾವು ಫೇಟ್, ಅದು ಬರೆದು ಹೋಗಿರುತ್ತೆ. ಅದರಂತೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ನಿತ್ಯ ನವೀನ. ನಾನು ಅಲ್ಲಿ ಪ್ರಪಂಚದಲ್ಲಿ ಒದ್ದಾಡ್ತಿದ್ದೆ, ಅಳ್ತಿದ್ದೆ, ಗೋಳಾಡ್ತಿದ್ದೆ. ಅಲ್ಲಿಂದ ತೆಗೆದು ಪರಮಾತ್ಮ ಅಂತ ಈ ಗೋಳಾಟ ಏಕಾಗ್ತಿದೆ ನೋಡ್ಬಾ. ಅವಾಗ ಯಾರೋ ಸತ್ಸಂಗಕ್ಕೆ ಹಚ್ತಾರೆ, ಯಾರೋ ಸತ್ಪುರುಷರು ಬರ್ತಾರೆ, ಸಿಗ್ತಾರೆ. ಯಾಕಮ್ಮ ನೀವು ಒದ್ದಾಡ್ತಿದ್ಯಾ ಅಂತ ಕೇಳ್ತಾರೆ. ಹಿಂಗಿದೆಯಪ್ಪ, ಇದಕ್ಕೆ ಕಾರಣ ಏನು? ದೇಹಾತ್ಮ ಭಾವ, ನಿನ್ನ ಅಹಂಭಾವ, ಅಹಂಕಾರ, ಈಗೋ, ನಾನು ಮಾಡ್ತಿದ್ದೀನಿ, ಯಾರೂ ನನ್ನ ಮಾತು ಕೇಳ್ತಿಲ್ಲ ಅನ್ನೋದು. ಅದು ಯಾವಾಗ ನೀ ಬಿಡ್ತೀಯೋ ತಕ್ಷಣಕ್ಕೆ ನೀನು ಅವನ ಸ್ವರೂಪವನ್ನು ಹೊಂದಿಬಿಡ್ತೀಯ. ನೀನು ನನ್ನ ಹಾಗೆ ಆಗಿಬಿಡ್ತೀಯಾ ಅಂತ ಗುರು ಬಂದು ಹೇಳ್ತಾರೆ. ಅವನ ಮಾತವನ್ನು ವೇದವಾಕ್ಯ ಅಂತ ಅವನ ಆಜ್ಞೆ ಪಾಲನೆ ಮಾಡಿದ್ರೆ ನಾವು ಯಾವಾಗಲೂ ಅವನು ಕೊಟ್ಟಿರೋ ಏನು ಸುಖ, ಸಮೃದ್ಧಿ, ನಿಜಾನಂದ ಇದೆಯೋ ಅದರಲ್ಲೇ ಸದಾ ಕಾಲ ನಾವು ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯತೆ ಆಗಿರುತ್ತದೆ. ರಾಜಾರಾಮ್ ಮಹಾರಾಜರ ಚರಣಕ್ಕೆ, ಸದ್ಗುರುಗಳ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಸಾಯಿ ಚಂದ್ರುಭ್ಯೋ ನಮಃ. ಲೋಕಾ ಸಮಸ್ತ ಸುಖಿನೋ ಭವಂತು.